ಓಯೋ ರೂಮ್ಗೆ ಕರೆದೊಯ್ದು ಪ್ರಿಯತಮೆಯ ಬರ್ಬರ ಹತ್ಯೆ. ಜಾತ್ರೆಯಲ್ಲಿ ಸಿಕ್ಕ ಪ್ರೇಯಸಿಯನ್ನ ಓಯೋ ರೂಮಿಗೆ ಕರೆದೊಯ್ದು ಹತ್ಯೆ. 36ರ ಮಹಿಳೆ ಹಿಂದೆ ಬಿದ್ದ 25ರ ಟೆಕ್ಕಿ ಹೀಗ್ಯಾಕೆ ಮಾಡಿದ? ಡೇಟಿಂಗ್, ಚಾಟಿಂಗ್, ರೂಮ್ ಮೇಟಿಂಗ್, ಆಮೇಲೆ ಏನಾಯಿತು? ಬೆಂಗಳೂರಿನಲ್ಲಿ ಪ್ರಿಯತಮೆಯೊಂದಿಗೆ ಅನೈತಿಕ ಸಂಬಂಧ ಹೊಂದಿದ್ದ ಸಾಫ್ಟ್ವೇರ್ ಎಂಜಿನಿಯರ್ ಓಯೋವೋ ಹೋಟೆಲ್ನಲ್ಲಿ ಪ್ರೇಯಸಿಯನ್ನ ಕೊಲೆಗೈದಿದ್ದಾನೆ. ಕೆಂಗೇರಿ ನಿವಾಸಿಗಳಾದ ಯಶಸ್ ಮತ್ತು ಹರಣಿ ಜಾತ್ರೆಯಲ್ಲಿ ಪರಿಚಯ ಆಗಿ ಸಂಬಂಧ ಬೆಳೆಸಿದ್ರು. ತನ್ನ ಪ್ರೇಯಸಿ ಬೇರೆಯವರಿಗೆ ಸಿಗಬಾರದು ಅಂತ ಕೊಲೆ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಕಳೆದ ಕೆಲವು ತಿಂಗಳ ಹಿಂದೆ ಸಿಕ್ಕಿದ್ದ ಪ್ರಿಯತಮೆಯೊಂದಿಗೆ ಅನೈತಿಕ ಸಂಬಂಧ ಇಟ್ಕೊಂಡ ಬೆಂಗಳೂರಿನ ಸಾಫ್ಟ್ವೇರ್ ಎಂಜಿನಿಯರ್ ಯಶಸ್ ತನ್ನ ಪ್ರೇಯಸಿಯನ್ನ ಓಯೋವೋ ಹೋಟೆಲ್ಗೆ ಕರ್ಕೊಂಡು ಹೋಗಿ ಹತ್ಯೆ ಮಾಡಿದ್ದಾನೆ. ಮೃತಳನ್ನ ಹರಣಿ 36 ಅಂತ ಗುರುತಿಸಲಾಗಿದೆ. ಕೊಲೆ ಆರೋಪಿ ಸಾಫ್ಟ್ವೇರ್ ಎಂಜಿನಿಯರ್ ಟೆಕ್ಕಿ ಯಶಸ್ ಕೇವಲ 25 ವರ್ಷದವನಾಗಿದ್ದು, ಇಬ್ಬರು ಕೆಂಗೇರಿ ನಿವಾಸಿಗಳಾಗಿದ್ದರು. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ ಓಯೋವೋ ರೂಮ್ನಲ್ಲಿ ಶುಕ್ರವಾರ ಕೊಲೆ ಮಾಡಿದ್ದಾರೆ. ಯಶಸ್ ಚಾಕುವಿನಿಂದ ಹಿರಿದು ಬರ್ಬರವಾಗಿ ಕೊಲೆ ಮಾಡಿದ್ದು, ಕಳೆದ 2 ದಿನಗಳ ಹಿಂದೆ ಶುಕ್ರವಾರ ರಾತ್ರಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು, ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇನ್ನು ಕೆಂಗೇರಿಯಲ್ಲಿ ವಾಸವಾಗಿದ್ದ ದಂಪತಿ ಹರಣಿ ಹಾಗೂ ದಾಸೇಗೌಡ ಸುಂದರ ಸಂಸಾರಕ್ಕೆ ಜಾತ್ರೆಯೇ ಮುಳುವಾಯಿತು. ಕೆಲ ತಿಂಗಳ ಹಿಂದೆ ಕೆಂಗೇರಿಯಲ್ಲಿ ನಡೆದ ಜಾತ್ರೆಗೆ ಹರಣಿ ಕುಟುಂಬ ಸಮೇತರಾಗಿ ಹೋಗಿರ್ತಾರೆ. ಈ ವೇಳೆ ಗೃಹಿಣಿ ಹರಣಿ ಇದ್ದ ಏರಿಯಾದ ಜಾತ್ರೆಗೆ ಟೆಕ್ಕಿ ಯಶಸ್ ಕೂಡ ಹೋಗಿರ್ತಾರೆ. ಜಾತ್ರೆಯಲ್ಲಿ ಅಚಾನಕ್ಕಾಗಿ ಸಿಕ್ಕಿದ್ದ ಮಹಿಳೆ ಹರಣಿಗೆ ಯಶಸ್ ಪರಿಚಯ ಆಗುತ್ತೆ. ಇಬ್ರು ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಬಳಿಕ ಸ್ನೇಹ ಬೆಳೆದು ಚಾಟಿಂಗ್, ಡೇಟಿಂಗ್ ಸುತ್ತಾಟ ಮಾಡ್ತಾರೆ. ಕೆಲವು ಸಲ ಇಬ್ರು ಲೈಂಗಿಕ ಸಂಪರ್ಕ ಕೂಡ ಬೆಳೆಸ್ಕೊಳ್ತಾರೆ. ಹಲವು ಬಾರಿ ಇದೇ ರೀತಿ ಭೇಟಿ ಮಾಡೋದು, ಫೋನಲ್ಲಿ ಮಾತಾಡೋದು ನಡೀತಾ ಇರುತ್ತೆ. ಬಳಿಕ ಹರಣಿ ಗಂಡ ದಾಸೇಗೌಡನಿಗೆ ಇವರಿಬ್ಬರ ಅನೈತಿಕ ಸಂಬಂಧ ಗೊತ್ತಾಗುತ್ತೆ. ಹೆಂಡತಿ ಹರಣಿ ಫೋನ್ ಕೂಡ ಕಿತ್ಕೊಂಡು ಮನೆಯಲ್ಲೇ ಕೂಡಿ ಹಾಕಿದ್ದ ಗಂಡ ದಾಸೇಗೌಡ. ಇದಾದ ಬಳಿಕ ಕೆಲವು ತಿಂಗಳ ನಂತರ ಗಂಡನನ್ನ ಕ್ಷಮೆ ಕೇಳಿ ಇನ್ಮುಂದೆ ಇಂತಹ ಕೃತ್ಯಗಳನ್ನ ಮಾಡೋದಿಲ್ಲ ಅಂತ ಹೇಳಿ ಹರಣಿ ಹೊರಗೆ ಬರ್ತಾಳೆ. ಆದರೆ ಪ್ರಿಯತಮನನ್ನ ಬಿಟ್ಟಿರಲಾಗದೆ ಪುನಃ ಹರಣಿ ತನ್ನ ಬಾಯ್ ಫ್ರೆಂಡ್ ಯಶಸ್ನನ್ನ ಸಂಪರ್ಕ ಮಾಡ್ತಾಳೆ. ಆದರೆ ಅನೈತಿಕ ಸಂಬಂಧ ರುಚಿ ಹೊಂದಿದ್ದ ಆಕೆಯ ಲವ್ವರ್ ಯಶಸ್ ಕೂಡ ಹರಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತೆ ಆಗ್ಬಿಟ್ಟಿರ್ತಾನೆ. ಹೀಗಾಗಿ ಹರಣಿ ಸಿಕ್ಕರೆ ಸಾಯಿಸೋದಕ್ಕೆ ನಿರ್ಧರಿಸಿರ್ತಾನೆ. ಹೀಗಾಗಿ ಚಾಕು ಕೂಡ ಖರೀದಿಸಿ ಇಟ್ಕೊಂಡಿರ್ತಾನೆ. ಯಾವಾಗ ಮತ್ತೆ ಹರಣಿಯನ್ನ ಮೀಟ್ ಮಾಡ್ತಾಳೋ, ಯಾವಾಗ ಹರಣಿ ನನ್ನನ್ನ ಮೀಟ್ ಮಾಡ್ತಾಳೋ ಅಂತ ಕಾಯ್ತಾ ಇರ್ತಾನೆ. ಆ ಕಾಲ ಕೂಡ ಕೂಡಿ ಬರುತ್ತೆ. ಇಬ್ರು ಮೀಟ್ ಮಾಡಿದ ತಕ್ಷಣವೇ ಓಯೋ ರೂಮ್ಗೆ ಹೋಗ್ತಾರೆ. ಇನ್ನು ಟೆಕ್ಕಿ ಯಶಸ್ ತನ್ನ ಪ್ರೇಯಸಿಗಾಗಿ ಮೊದಲೇ ರಾಯಲ್ಸ್ ಹೋಟೆಲ್ನಲ್ಲಿ ರೂಮ್ ಕೂಡ ಬುಕ್ ಮಾಡ್ಕೊಂಡಿರ್ತಾನೆ. ಹೀಗಾಗಿ ಈ ಹೋಟೆಲ್ಗೆ ಹೋಗಿ ಇಬ್ರು ಲೈಂಗಿಕ ಸಂಪರ್ಕ ಮುಂದುವರೆಸಿದ್ರು. ಇಬ್ರು ಸೆಕ್ಸ್ ಮಾಡಿದ ಬಳಿಕ ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರದು ಅಂತ ನಿರ್ಧಾರ ಮಾಡಿದ್ದ ಲವರ್ ಯಶಸ್ ಮೊದಲೇ ಪ್ಲಾನ್ ಮಾಡಿದಂತೆ ಚಾಕುವಿನಿಂದ ಬರ್ಬರವಾಗಿ ಹಿರಿದು ಕೊಲೆ ಮಾಡಿದ್ದಾನೆ. ಶುಕ್ರವಾರ ಕೊಲೆ ಮಾಡಿದ ನಂತರ ಸಾಫ್ಟ್ವೇರ್ ಎಂಜಿನಿಯರ್ ಯಶಸ್ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈ ಸಂಬಂಧ ಸ್ಥಳಕ್ಕೆ ಭೇಟಿ ನೀಡಿದ್ದ ಸುಬ್ರಹ್ಮಣ್ಯಪುರ ಇನ್ಸ್ಪೆಕ್ಟರ್ ರಾಜು ಮತ್ತೆ ತಂಡ ಬಳಿಕ ಎಫ್ಎಸ್ಎಲ್ ತಂಡ ಕರೆಸಿ ಎಲ್ಲಾ ಸಾಕ್ಷ್ಯ ಸಂಗ್ರಹ ಮಾಡಿತ್ತು. That anger and jealousy, he stabs her to death. This friendship between them was there for the past 1 month, and they used to meet quite frequently. It was in just the preceding 2 months that she had tried to distance herself from him. The accused has been arrested and produced before the honorable court, and he is currently in custody of the court. ಯಾರ ಜೊತೆ ಇರ್ತಾರೋ ಅವತ್ತಿನ ಸಂಜೆ ಅವರೇನೆ ತನಿಖೆಯಲ್ಲಿ ಕಂಡು ಬಂದಿದ್ದ ಅಂಶ ಅಂದ್ರೆ ಅವರೇನೆ ಅವ್ರಿಗೆ ಚಾಕು ಚುಚ್ಚಿ ಸಾಯಿಸಿರ್ತಾರೆ ಅಂತ. ಏನಕ್ಕೆ ಅಂದ್ರೆ ಈ ಮೃತರು ಆರೋಪಿಗೆ ಸ್ನೇಹನ ಬೆಳೆಸ್ಕೊಳ್ಳೋಕ್ಕೆ ಮತ್ತೆ ಒಂದು ಡಿಸ್ಟೆನ್ಸ್ ನ ಬೆಳೆಸೋದಕ್ಕೆ ಟ್ರೈ ಮಾಡ್ತಾರೆ. ಅದು ಆ ಕಾರಣ ಆ ವ್ಯಕ್ತಿ ಕೋಪಗೊಂಡು ನನ್ನ ದೂರ ಮಾಡ್ತಾ ಇದ್ದಾರೆ ಅಂತ ಒಂದು ಸಿಟ್ಟಿನಿಂದ ನನಗೆ ಸಿಗೋದಿಲ್ಲ ಅನ್ನೋ ಒಂದು ಇದರಿಂದ ಮೃತರ ಮೇಲೆ ಚಾಕುವಿನ ಹಲ್ಲೆ ಮಾಡ್ತಾರೆ. ಹಾಗಂತ ಈವರೆಗೂ ತನಿಖೆಯಲ್ಲಿ ಕಂಡು ಬಂದಿದೆ. ಹಾಗೆಯೂ ತನಿಖೆ ಮುಂದುವರೆದಿದ್ದು ಎಲ್ಲ ಸಾಕ್ಷ್ಯಾಧಾರಗಳನ್ನ ಪರಿಶೀಲಿಸಲಾಗ್ತಾ ಇದೆ. ಆರೋಪಿ 25 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾನೆ. ಇವನು ತಲೆಪುರ ಪೊಲೀಸ್ ಠಾಣೆ ನಿವಾಸಿಯಾಗಿದ್ದು
ಒಂದು ಅಸೂಯೆ ಅಥವಾ ಒಂದು ಸಿಟ್ಟಿಂದ ಮಾಡಿರೋ ಒಂದು ಕೆಲಸ. ಪೂರ್ವ ನಿಯೋಜಿತವಾಗಿ ಭೇಟಿ ಆಗೋಕ್ಕೆ ಮುಂಚೆ ಎಲ್ಲ ಒಂದು ತಯಾರಿ ಏನಿದೆ ಮಾಡ್ಕೊಂಡಿರ್ತಾನೆ. ಅಂದರೆ ಚಾಕು ನೋಡಿಕೊಂಡು ನಂತರ ಹೋಗಿ ಭೇಟಿ ಮಾಡಿರ್ತಾನೆ. ತನಿಖೆ ಮುಂದುವರೆದಿದೆ. ಆರೋಪಿಯನ್ನು ದಸ್ತಗಿರಿ ಮಾಡಲಾಗಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ನ್ಯಾಯಾಂಗ ಬಂಧನದಲ್ಲಿ ಊರ ಹಬ್ಬದಲ್ಲಿ ಭೇಟಿಯಾಗಿ ಒಬ್ಬ ಮ್ಯೂಚುವಲ್ ಫ್ರೆಂಡ್ ಮುಖಾಂತರ ಪರಿಚಯ ಆಗಿರ್ತಾರೆ. ಕಳೆದ 1 ವರ್ಷದಿಂದ ಗೆಳೆತನ ಇರ್ತದೆ. ಮೊದಲಾಗಿ ಇಬ್ಬರು ಮಕ್ಕಳು ಇರ್ತಾರೆ. ಹೀಗೆ ಏನೇ ಕಾರ್ಯಾಚರಣೆ ನಡೆಸಿ ಕೊಲೆ ಆರೋಪಿ ಯಶಸ್ಸನ್ನ ಬಂಧನ ಮಾಡಲಾಗಿದೆ. ಆತನನ್ನ ಬಂಧಿಸಿ ವಿಚಾರಣೆ ಕೂಡ ನಡೆಸಿದ್ದಾರೆ. ಆರೋಪಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಇನ್ನು ಮಧ್ಯಾಹ್ನ 3 ಗಂಟೆ ಸರಿಸುಮಾರಿಗೆ ಆರೋಪಿಯನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಹಣೆಗೆ ನನ್ನ ಜೊತೆ ಅನೈತಿಕ ಸಂಬಂಧ ಇತ್ತು, ಆದರೆ ಗಂಡನಿಗೆ ವಿಚಾರ ಗೊತ್ತಾಗಿದೆ ಅಂತ ನನ್ನ ಅವಾಯ್ಡ್ ಮಾಡ್ತಾ ಇದ್ಲು. ಹೀಗಾಗಿ ಕೊಲೆ ಮಾಡಿರೋದಾಗಿ ಆರೋಪಿ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ. ಸದ್ಯ ಸುಬ್ರಹ್ಮಣ್ಯಪುರ ಪೊಲೀಸರು ಆರೋಪಿ ಯಶಸ್ಸನ್ನ ವಿಚಾರಣೆ ಮಾಡ್ತಾ ಇದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ಮೊದಲ ಭೇಟಿಯಲ್ಲೇ ಇಬ್ರು ಕೂಡ ಫೋನ್ ನಂಬರನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. ಬಳಿಕ ಸ್ನೇಹ ಆಗಿದ್ದೇ ತಪ್ಪಾಗಿದೆ. ಹೌದು, ಚಾಟಿಂಗ್ ಡೇಟಿಂಗ್ ಅಂತ ಸುತ್ತಾಡ್ತಾ ಇದ್ದ ಇಬ್ಬರು ಕೆಲವು ಸಲ ಇಬ್ಬರು ಕೂಡ ಲೈಂಗಿಕ ಸಂಪರ್ಕವನ್ನು ಬೆಳೆಸ್ಕೊಳ್ತಾರೆ. ಅನೈತಿಕ ಸಂಬಂಧ ಕೊಲೆಯಲ್ಲಿ ಅಂತ್ಯ ಕಂಡಿದೆ ನೋಡಿ. ಜಾತ್ರೆಯಲ್ಲಿ ಭೇಟಿಯಾದ 36ರ ಮಹಿಳೆಯ ಹಿಂದೆ ಬಿದ್ದಿದ್ದ 26ರ ಯುವಕ ಆಕೆಯನ್ನ ಓಯೋ ಹೋಟೆಲ್ಗೆ ರೂಮ್ಗೆ ಕರ್ಕೊಂಡು ಹೋಗಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಅನೈತಿಕ ಸಂಬಂಧವೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಿದೆ. ಇಬ್ರು ಕೂಡ ಕೆಂಗೇರಿ ನಿವಾಸಿಯಾಗಿದ್ದಾರೆ. ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ ರೂಮ್ನಲ್ಲಿ ಈ ಕೊಲೆಯನ್ನ ಮಾಡಿ ಆರೋಪಿ ಪರಾರಿಯಾಗಿದ್ದ. ಆಂಟಿ ಕೊಲೆ ಹಿಂದಿನ ರಹಸ್ಯ ಕೂಡ ಬಟಾಬಯಲಾಗಿದೆ. ಓಯೋವೋ ರೂಮ್ಗೆ ಕರೆತಂದು ಮರ್ಡರ್. ಯಾವಾಗ ಮತ್ತೆ ಹರಣಿಯನ್ನ ಮೀಟ್ ಮಾಡ್ತೀನಿ ಅಂತ ಕಾಯ್ತಿದ್ದ ಆತ ಆಗ ಆಕೆಯ ಜೊತೆ ಕೂಲಾಗಿ ಮಾತಾಡಿ ಓಯೋವೋ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಲವರ್ ಮೊದಲೇ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿರ್ತಾನೆ. ಹೀಗಾಗಿ ಹೋಟೆಲ್ಗೆ ಹೋಗಿ ಇಬ್ರು ಲೈಂಗಿಕ ಸಂಪರ್ಕವನ್ನು ಮಾಡ್ತಾರೆ. ಬಳಿಕ ನನಗೆ ಸಿಕ್ಕವಳು ಬೇರೆ ಯಾರಿಗೂ ಸಿಗಬಾರ್ದು ಅಂತ ನಿರ್ಧಾರ ಮಾಡಿದ್ದ ಆತ ಈ ಬಗ್ಗೆ ಪೊಲೀಸರ ಮುಂದೆ ತಪ್ಪನ್ನ ಒಪ್ಕೊಂಡು ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ದಾನೆ. ಇನ್ನು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಸುಬ್ರಹ್ಮಣ್ಯಪುರಂ ಇನ್ಸ್ಪೆಕ್ಟರ್ ರಾಜು ಎನ್ಟಿ ಎಫ್ಎಸ್ಎಲ್ ತಂಡ ಕರೆಸಿ ಎಲ್ಲ ಸಾಕ್ಷ್ಯವನ್ನ ಸಂಗ್ರಹ ಮಾಡಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.